ಈ ಒಂದು ಘಟನೆ ಮನುಷ್ಯ ಕುಲಕ್ಕೆ ಒಂದು ಎಚ್ಚರಿಕೆ ಅಂತಲೇ ಹೇಳ್ಬೋದು. ಇದನ್ನು ನಾನು ಖಂಡಿತವಾಗ್ಲೂ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಮುಂಡಕೈ ಅನ್ನೋ ಒಂದು ವಯನಾಡ್‌ನ ಒಂದು ಗ್ರಾಮ, ಸುಂದರವಾಗಿದ್ದಂತಹ ಒಂದು ಗ್ರಾಮ. ಒಂದು ರಾತ್ರಿ ಮಳೆಗೆ ಆ ಬೆಟ್ಟದ ಮೇಲಿದ್ದಂತಹ ನೀರು ಈ ಒಂದು 3 ಮಕ್ಕಳು, ಒಂದೇ ತಾಯಿಯ 3 ಮಕ್ಕಳು ಇಲ್ಲದೆ ಆದಾಗ ಆ ತಂದೆ ತಾಯಿಗಾಗುವಂತಹ ನೋವು, ಇದನ್ನು ಇವ್ರು ಯಾವ ರೀತಿ ಡೈಜೆಸ್ಟ್ ಮಾಡ್ತಾ ಇರ್ಬೋದು ಇವತ್ತಿಗೂ ಅನ್ನೋದು ನನಗೆ ಇಲ್ಲಿಗೆ ಬಾಡಿಗೆ ಪಡ್ಕೊಳ್ತಾ ಇದ್ದವರು ಇವಾಗ ನೋಡಿದರೆ ಯಾರೂ ಇಲ್ಲದೆ ಖಾಲಿ ಬಿದ್ದಿದೆ. ಅವರ ಜೀವನವನ್ನು ಸಾಗಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅವರೇ ಖುದ್ದಾಗಿ ನಿಂತ್ಕೊಂಡು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ನಿಂತಿದ್ದಾರೆ. ನಿನ್ನೆ ವಯನಾಡ್ ಬಂದಿರೋ ಒಂದು ವಿಡಿಯೋನ ನಾನು ಶೇರ್ ಮಾಡ್ಕೊಂಡಿದ್ದೆ. ವಿಡಿಯೋ ಯಾರಾದರೂ ನೋಡಲಿಲ್ಲ ಅಂತೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿ ಮೇಲ್ಗಡೆ ಲಿಂಕ್ ಕೂಡ ಕಾಣಿಸ್ತಾ ಇರ್ಬೋದು. ನೀವು ನೋಡಿ. ಆ, ನಾನು ಅದರಲ್ಲಿ ಮೆನ್ಷನ್ ಮಾಡಿದ್ದೆ ನಾನು ಒಂದು ಕಡೆ ಹೋಗಬೇಕು ಅಂತ. ಆ ಜಾಗಕ್ಕೆ ಬಂದು ರೀಚ್ ಆದಾಗ ನನಗೆ ಮೈಕೆತ್ತಿ ಮಾತಾಡಲಿಕ್ಕೆ ಆಗುವಂಥ ಒಂದು ಒಂದು ಸಿಚುವೇಶನ್ ಅಲ್ಲ ಅದು. ಯಾವ ರೀತಿ ಒಂದು ಸಿಚುವೇಶನ್ ಅಂದರೆ 2023ರ ಒಂದು ಒಂದು ಕಹಿ ದಿನ ಅದು ನನಗೆ ನೆನಪಿಗೆ ಬರ್ತಾ ಇದೆ. ಈ ಒಂದು ಜಾಗಕ್ಕೆ ಬಂದು ಸೇರೋಕ್ಕಿಂತ ಮುಂಚೆ, ಇಲ್ಲಿಯ ಕತೆ ಹೇಳೋಕ್ಕಿಂತ ಮುಂಚೆ ನಾನೊಂದು ಸಣ್ಣ ಸ್ಟೋರಿನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಎಲ್ರಿಗೂ ಈ ವಿಷಯ ಗೊತ್ತೇ ಇದೆ. ಖಂಡಿತವಾಗ್ಲೂ ಇದನ್ನು ಯಾರೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನಮ್ಮ ಸ್ಟೇಟ್ ಅಲ್ಲದೇ ಇದ್ದರೂ ಕೂಡ ಈ ಒಂದು ಘಟನೆ ಮನುಷ್ಯ ಕುಲಕ್ಕೆ ಒಂದು ಎಚ್ಚರಿಕೆ ಅಂತಲೇ ಹೇಳ್ಬೋದು. ಇದನ್ನು ನಾನು ಖಂಡಿತವಾಗ್ಲೂ ಎಕ್ಸ್‌ಪ್ಲೇನ್ ಮಾಡ್ತೀನಿ. 2023 ಆಗಸ್ಟು. ನಾರ್ಮಲಿ ವೆಸ್ಟರ್ನ್ ಘಾಟ್ಸ್‌ಗಳಿಗೆ ಆಗಸ್ಟ್‌ನ ಮಳೆಗಳು ತುಂಬ ಜೋರಾಗೇ ಸುರಿಯುತ್ತೆ. ಮುಂಡಕೈ ಅನ್ನೋ ಒಂದು ವಯನಾಡ್‌ನ ಒಂದು ಗ್ರಾಮ, ಸುಂದರವಾಗಿದ್ದಂತಹ ಒಂದು ಗ್ರಾಮ. ಒಂದು ರಾತ್ರಿ ಮಳೆಗೆ ಆ ಬೆಟ್ಟದ ಮೇಲಿದ್ದಂತಹ ನೀರು ಕೊಚ್ಚಿ, ಮುಂಡಕೈ, ಚೂರಲ್ಮರ ಎನ್ನುವಂತಹ ಈ ಒಂದು 2, 3 ಪ್ರದೇಶಗಳನ್ನ ಕೊಚ್ಚಿ ನೀರಿನಲ್ಲಿ ಆ ಗ್ರಾಮವೇ ಇಲ್ಲದಂತೆ ಮಾಡಿಬಿಡ್ತು. ಈ ಒಂದು ಘಟನೆ ಎಲ್ರಿಗೂ ಗೊತ್ತೇ ಇದೆ. ಇದು ಆಗಿ ಆಲ್ಮೋಸ್ಟ್ ಇವಾಗ 2 ವರ್ಷ ಕಳೆದಿದೆ. ಆ ದುರಂತದಲ್ಲಿ ಜೀವ ಕಳೆದುಕೊಂಡವರು ಹಾಗೂ ಇನ್ನೂ ಸಿಗದೇ ಇರುವಂತಹವ್ರನ್ನ ಇಲ್ಲಿ ಒಂದು ಬೋರ್ಡಲ್ಲಿ ಹಾಕಿದ್ದಾರೆ. ಖಂಡಿತವಾಗ್ಲೂ ಈ ಒಂದು ಜಾಗಗಳನ್ನ ನೋಡುವಾಗ ಬಾಯಿಂದ ಮಾತುಗಳು ಖಂಡಿತವಾಗ್ಲೂ ಹೊರಡೋದಿಲ್ಲ. ಯಾಕೆಂದರೆ ಪ್ರಕೃತಿ ಆ, ಏನು ತಿಳ್ಕೊಳ್ಳುತ್ತೆ, ಅದು ಏನು ಮಾಡಬೇಕು ಅಂದ್ಕೊಂಡಿದೆ, ಅದು ಖಂಡಿತವಾಗ್ಲೂ ಮಾಡುತ್ತೆ. ಈ ನಾವೇನಿದ್ದೀವಿ ಇದು ಏನೂ ಅಲ್ಲ ಈ ಪ್ರಕೃತಿಯ ಮುಂದೆ. ಆ, ಇವಾಗಲೂ ಕೂಡ 2 ವರ್ಷ ಕಳೆದಿದೆ. ಆದರೆ ಇಲ್ಲಿ ಬರ್ತಾ ಇರೋರನ್ನ ನೋಡಿದಾಗ ಇದು ದಯವಿಟ್ಟು ಒಂದು ಟೂರಿಸ್ಟ್ ಸ್ಪಾಟ್ ಅಂತ ಖಂಡಿತವಾಗ್ಲೂ ಅಂದ್ಕೊಳ್ಳಿಕ್ಕಾಗಲ್ಲ. ಯಾಕಂದರೆ ಇಲ್ಲಿಗೆ ಬಂದಾಗ ಗೊತ್ತಾಗ್ತಾ ಇದೆ, ಇಲ್ಲಿ ಯಾರನ್ನ ಕಳ್ಕೊಂಡಿದ್ದಾರೆ ಅವರ ಫ್ಯಾಮಿಲಿಯವರು, ಅಬ್ರಾಡಲ್ಲಿ ಬೇರೆ ಹೊರದೇಶದಲ್ಲೆಲ್ಲ ಇರೋರು ಆ ಒಂದು ಜಾಗದ ನೆನಪಿಗೋಸ್ಕರ ಬರ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದೊಂದು ಟೂರಿಸ್ಟ್ ಸ್ಪಾಟ್ ಆಗಿ ಈ ಜಾಗನ ನೋಡ್ಕೊಂಡು ಹೋಗ್ಲಿಕ್ಕೆ ಬರ್ತಾ ಇರೋರು ತುಂಬ ಕಡಿಮೆ. ಅವ್ರಿಗೆ ಇದ್ದಂತಹ ಹಳೆ ನೆನಪುಗಳು, ಆ ಜನರನ್ನು ನೋಡ್ಕೊಂಡು ಹೋಗ್ಲಿಕ್ಕೆ ಬರುವಂಥವರೇ ಜಾಸ್ತಿ ಆಗಿದ್ದಾರೆ. ಇವಾಗ ಇಲ್ಲೇನು ನೀವು ಈ ಫೋಟೋಸ್ ಎಲ್ಲ ನೋಡ್ತಾ ಇದ್ದೀರಾ, ಇದೆಲ್ಲ ಆ ಟೈಮಲ್ಲಿ ಮೇಲ್ಗಡೆಯಿಂದ ಕೊಚ್ಕೊಂಡು ಬಂದಂತಹ ಬಂಡೆ ಕಲ್ಲುಗಳು. ಇದೇನು ಇಲ್ಲಿ ಇವಾಗ ರೀಬಿಲ್ಟ್ ಆಗಿರೋದಲ್ಲ. ಇದರ ಹಳೆ ಫೋಟೋಸ್ ಇದ್ದರೆ ನಾನು ಶೇರ್ ಮಾಡ್ತೀನಿ. ಆವಾಗ ಇದೇನೂ ಇರಲಿಲ್ಲ. ಮೇಲ್ಗಡೆ ಕಾಣ್ತಾ ಇರುವಂತಹ ಆ ಬೆಟ್ಟದಿಂದ ಈ ಬಂಡೆಗಳ ಜೊತೆಗೆ ಕೆಳಗಡೆ ಬಂದಿರೋದು. ಆ ದಿನದ ಫೋಟೋಸ್ಗಳು, ವೀಡಿಯೋಸ್ಗಳು ನೀವೆಲ್ಲ ನೋಡಿರ್ತೀರ. ಮತ್ತು ಇನ್ನೊಂದು ತುಂಬ ದುಃಖಕರ ವಿಷಯ ಏನಂತ ಹೇಳಿದರೆ, ಇಲ್ಲಿರುವಂತಹ ಜನಗಳಿಗೆ ಬೇರೆ ಹೋಗಲಿಕ್ಕೆ ಜಾಗ ಇಲ್ಲ. ಅವರು ಹುಟ್ಟಿ ಬೆಳೆದಂತಹ ಜಾಗ, ಅವರ ಆಸ್ತಿಗಳನ್ನ ಕಳ್ಕೊಂಡಂತಹ ಜಾಗ ಇದು. ಇವಾಗ ಇಲ್ಲೇನು ನೋಡ್ತಾ ಇದ್ದೀರಾ, ಈ ಒಂದು ಜಾಗದಲ್ಲಿ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನ ಮಣ್ಣಿನ ಒಳಗಡೆ ಹೋಗ್ಬಿಟ್ಟಿದೆ. ಆ ಮರಗಳು ಮಾತ್ರ ಉಳ್ಕೊಂಡಿದೆ. ಇಲ್ಲಿವಾಗ ಏನು ಕಾಣಿಸ್ತಾ ಇದೆ, ಇಲ್ಲಿ ತುಂಬ ಅಂಗಡಿ ಪೋರ್ಷನ್‌ಗಳನ್ನ ಇಟ್ಕೊಂಡವರು, ಇಲ್ಲಿಗೆ ಬಾಡಿಗೆ ಪಡ್ಕೊಳ್ತಾ ಇದ್ದವರು, ಇವಾಗ ನೋಡಿದರೆ ಯಾರೂ ಇಲ್ಲದೆ ಖಾಲಿ ಬಿದ್ದಿದೆ. ಅವರ ಜೀವನವನ್ನು ಸಾಗಿಸ್ಬೇಕಲ್ಲ ಅಂತೇಳ್ಬಿಟ್ಟು ಅವರೇ ಖುದ್ದಾಗಿ ನಿಂತ್ಕೊಂಡು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ನಿಂತಿದ್ದಾರೆ. ಕೆಲವು ಜನರೆಲ್ಲ ಸೇರಿಕೊಂಡು ಈ ರೀತಿಯಾಗಿ ಮನೆಯಲ್ಲೇ ಉಪ್ಪಿನಕಾಯಿ ಈ ರೀತಿಯ ವಸ್ತುಗಳನ್ನ ಮಾಡಿಕೊಂಡು ಅವರು ಅದನ್ನು ಸೇಲ್ ಮಾಡ್ತಾ ಇದ್ದಾರೆ. ಟೋಟಲಿ ವಿಷಯ ಏನಂತ ಹೇಳಿದರೆ, ಅ ಆ ಜನರ ಒಂದು ಬದುಕೇನಿತ್ತು ಅದು ಟೋಟಲ್ ಆಗಿ ರಿವರ್ಸ್ ಆಗೋಗಿದೆ. ನಮಗೆ ನಿಜವಾಗ್ಲೂ ಇಮ್ಯಾಜಿನ್ ಕೂಡ ಮಾಡಲಿಕ್ಕಾಗಲ್ಲ. ಒಂದು ರಾತ್ರೋರಾತ್ರಿ ನಾವು ಹುಟ್ಟಿ ಬೆಳೆದಂತಹ ನಮ್ಮ ಅಣ್ಣ ತಮ್ಮಂದಿರು ಜಾತಿ, ಧರ್ಮ ಏನೂ ಇಲ್ಲದೆ ನಾವೆಲ್ಲ ಸಂತೋಷವಾಗಿದ್ದಂಥ ಒಂದು ಗ್ರಾಮನೇ ಇಲ್ಲದಂತೆ ಆದಾಗ ಇರುವಂತಹ ಒಂದು ನೋವನ್ನು ನೀವಾಗಿರ್ಬೋದು, ನಾವಾಗಿರ್ಬೋದು ಅದನ್ನು ಡೈಜೆಸ್ಟ್ ಕೂಡ ಮಾಡಲಿಕ್ಕಾಗೋದಿಲ್ಲ. ಇಲ್ಲಿ ಬಂದಾಗ ಮಾತುಗಳು ನಿಜವಾಗ್ಲೂ ಖಂಡಿತವಾಗ್ಲೂ ಬರೋದೇ ಇಲ್ಲ.
ಅಂಥ ಒಂದು ಸಿಚುವೇಷನ್ನಲ್ಲಿ ಆ ಒಂದು ಊರಿದೆ. ಅದಕ್ಕಿನ್ನ ದೊಡ್ಡ ಒಂದು ಸಿಚುವೇಷನ್ನು ಕಣ್ಣಲ್ಲಿ ನೀರು ತುಂಬುವಂತಹ ಒಂದು ಸ್ಥಿತಿ ಅಂದರೆ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಹೋದರೆ ಇಲ್ಲಿ ಯಾರೆಲ್ಲ ತಮ್ಮ ಜೀವವನ್ನು ಕಳ್ಕೊಂಡಿದ್ರೋ ಅವರೆಲ್ಲ ಒಂದೇ ಕಡೆ ಚಿರ ನಿದ್ರೆಯಲ್ಲಿದ್ದಾರೆ. ಅದನ್ನಂತೂ ನೆನಪಿಸ್ಕೊಂಡ್ರೆ ನಾವೇನಕ್ಕೆ ಈ ಜಾತಿ, ಈ ಧರ್ಮ ಅಂತ ಇಷ್ಟು ಸೆನ್ಸಿಟಿವ್ ಆಗಿದ್ದೀವಿ ಅಂತ ನಮಗೆ ಅರ್ಥ ಆಗೋದಿಲ್ಲ. ಇದು ಮನುಷ್ಯ ಕುಲಕ್ಕೆ ಒಂದು ಪಾಠ ಅಂತ ಖಂಡಿತವಾಗ್ಲೂ ಹೌದು. ನಾವು ದೇವರ ಮೇಲೆ ಭಕ್ತಿ ಇರಬೇಕು. ಆದರೆ ದೇವರನ್ನ ನಾನು ಉಳಿಸ್ತೀನಿ ಅನ್ನೋ ಒಂದು ಮೂಢತನಕ್ಕೆ ನಾವು ಇಳಿಬಾರ್ದು. ಖಂಡಿತವಾಗ್ಲೂ ಇಳಿಬಾರ್ದು. ಇಲ್ಲಿ ನೋಡಿ ಒಂದೇ ಜಾಗದಲ್ಲಿ ಯಾವುದೇ ಧರ್ಮ ಇಲ್ಲ. ಹೆಸರಿಲ್ದವರಿಗೆ ಆ ಬಿಳಿ ಕಲ್ಲು ಮೇಲೆ ಒಂದು ನಂಬರ್ ಅಷ್ಟೇ. ಇದೆಲ್ಲ ಈ ಪ್ರಪಂಚದಲ್ಲಿ ನಾವು ಬದುಕುವಾಗ ನಮಗೆ ಕಲೀಲಿಕ್ಕೆ ದೇವರು ತೋರಿಸುವಂತಹ ಕೆಲವು ವಿಷಯಗಳು. ನಾನು ಯಾವ ರೀತಿ ಬದುಕಬೇಕು ಅನ್ನೋದನ್ನು ದೇವರು ನಮಗೆ ತೋರಿಸ್ಕೊಡ್ತಾನೆ. ಇದಕ್ಕಿನ್ನ ಹೆಚ್ಚಾಗಿ ಇಲ್ಲಿ ಕಣ್ಣಲ್ಲಿ ನೀರು ತುಂಬಿದಂತಹ ಒಂದು ವಿಷಯ ಏನಂತ ಹೇಳಿದರೆ, ಈ ಒಂದು 3 ಮಕ್ಕಳು, ಒಂದೇ ತಾಯಿಯ 3 ಮಕ್ಕಳು ಇಲ್ಲದೇ ಆದಾಗ ಆ ತಂದೆ ತಾಯಿಗಾಗುವಂತಹ ನೋವು, ಇದನ್ನು ಇವ್ರು ಯಾವ ರೀತಿ ಡೈಜೆಸ್ಟ್ ಮಾಡ್ತಾ ಇರ್ಬೋದು ಇವತ್ತಿಗೂ ಅನ್ನೋದು ನನಗೆ ಅರ್ಥನೇ ಆಗ್ತಾ ಇಲ್ಲ. ನಿಜವಾಗ್ಲೂ ಕಣ್ಣಲ್ಲಿ ನೀರು ತುಂಬಿದಂತಹ ಒಂದು ವಿಷಯ ಇದು. ಆ, ಒಂದೇ ತಾಯಿಯ 3 ಮಕ್ಕಳು ಒಂದೇ ಸಾರಿ ಇಲ್ಲದೇ ಆದಾಗ ಆ ತಂದೆ ತಾಯಿ ಇದನ್ನು ಯಾವ ರೀತಿ ಡೈಜೆಸ್ಟ್ ಮಾಡ್ಕೊಳ್ತಾರೆ ಅನ್ನೋದು ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಅದಕ್ಕಿನ್ನ ತುಂಬ ದುಃಖವಾದದ್ದು, ಇಲ್ಲಿ ಈ ಕಲ್ಲುಗಳ ಹಿಂದೆ ಅವರು ಕೆಲವು ವರ್ಡ್ಸನ್ನು ಬರೆದಿಟ್ಕೊಂಡಿದ್ದಾರೆ. ಮಲಯಾಳಂ ಓದಲಿಕ್ಕೆ ಬರದೇ ಇರೋ ನನಗೆ ನಾನು ನನ್ನ ಸ್ನೇಹಿತನ ಹತ್ರ ಕೇಳಿದೆ ಅಲ್ಲಿ ಬರೆದಿರುವಂತಹ ವರ್ಡ್ಸ್ಗಳು ಏನು ಅಂತ. ಅವನದನ್ನು ಓದಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ. വാത്സ്യങ്ങൾ നിറഞ്ഞു തുളുമ്പുന്ന ഒരു കൂട്ടം കാവൽ മാലാഖമാർക്കു നടുവിലാണ്. പക്ഷേ ഞങ്ങളുടെ അച്ഛനും അമ്മയും കൂടെയില്ലല്ലോ എന്ന സങ്കടമാണ്. ಆ ಕಲ್ಲಿನಿಂದೆ ಬರೆದಿರುವಂತಹ ವರ್ಡ್ಸ್ಗಳೇನಿದೆ ಅದನ್ನು ಕೇಳಿಸ್ಕೊಂಡ್ರೆ ನಿಜವಾಗ್ಲೂ ಕಲ್ಲು ಮನಸ್ಸಿಗೂ ಕೂಡ ಒಂದು ಸರಿ ಮಾತುಗಳೇ ಬರದೇ ಇರುವಂತೆ ಆಗ್ಬೋದು. ಆ ರೀತಿಯ ಮಾತುಗಳಿದೆ. ಆ ಮಕ್ಕಳು ಹೇಳ್ತಾ ಇದ್ದಾರೆ, ಅಪ್ಪ ಅಮ್ಮ ನಾವಿಲ್ಲಿ ಪ್ರೀತಿ ತುಂಬಿದ ದೇವತೆಗಳ ಮಧ್ಯದಲ್ಲಿದ್ದೀವಿ. ಹಾಗಾಗ್ಬಿಟ್ಟು ನಾವು ತುಂಬ ಖುಷಿಯಾಗಿದ್ದೀವಿ. ಆದರೆ ನಮಗೊಂದೇ ಒಂದು ಬೇಜಾರು, ನಮ್ಮ ತಂದೆ ತಾಯಿ ಪ್ರೀತಿ ತೋರಿಸ್ಲಿಕ್ಕೆ ನಮ್ಮ ಜೊತೆ ಇಲ್ವಲ್ಲ ಅನ್ನೋ ಒಂದು ಕೊರಗಷ್ಟೇ ನಮಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ನೋಡಿದಾಗ ಈ ಪ್ರಪಂಚ ಏನು ಅನ್ನೋದನ್ನು ಒಂದು ಸರಿ ಯೋಚನೆ ಮಾಡಬೇಕಾಗುತ್ತೆ. ಆ ಥರ ಅನ್ನಿಸ್ತಾ ಇದೆ. ತುಂಬ ದುಃಖದಿಂದ ಅಲ್ಲಿಂದ ಹೊರಟು ಬಿಟ್ಟಿದ್ದೀನಿ.